ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾ ಆರಾಮದಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡಲ್ರಿ. ಇವತ್ತು ಗುರುವಾರ ಅಲ್ರಿ, ಎಲ್ಲ ಸ್ನಾನ ಎಲ್ಲ ಆಯ್ತು. ಇನ್ನು ಅಡುಗೆದೇನು ರೆಡಿ ಮಾಡಿಲ್ಲ, ಈಗ ಮಾಡ್ದ ಪೂಜೆ ಎಲ್ಲ ಮಾಡಿಗ್ಯಾರ ನೋಡ್ರಿ ನನ್ನ ಮಕ್ಕಳು. ಇವತ್ತು ಗುರುವಾರ ಅಲ್ರಿ, ಪೂಜೆ ಎಲ್ಲ ಮಾಡಿಗ್ಯಾರ. ಇವತ್ತು ಸಾಯಿಬಾಬನ ವಾರ. ಬಾಬಾ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡ್ರಿ. ಪೂಜೆ ಮಾಡ್ಯಾಳ್ರಿ ಇವತ್ತು ನನ್ನ ಮಗಳ ಸುಪ್ರಿಯ. ಏನು ಮಾಡಕತ್ತೀನಪ್ಪ ಅಂತಂದ್ರೆ ಚಪಾತಿ ಮಾಡ್ತೀನಿ, ಹಿಟ್ಟು ಕಲಿಸಿಟ್ಟಿನಾಗಲ್ಲೇ ಇದು ಏನು ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಹಾಕಾಗಲ್ಲೆಲ್ಲ ಹೆಚ್ಚಿಟ್ಟೈತಿ. ಶೇಂಗಾ ಕಾಳದವು ಹುರಿತೀನಿ. ಅವನಿಗೆ ಹುರಿದು ಮಿಕ್ಸಿಗೆ ಹಾಕ್ಬೇಕು, ಪುಡಿ ಇಲ್ಲ. ರೊಟ್ಟಿದವು ಇಲ್ಲಿ ಅಕ್ಕಿ ನೆನೆಕೈತಿ. ಅನ್ನಕ್ಕೆ ನೀನು ರಾತ್ರಿ ಒಂದು ಸ್ವಲ್ಪ ಜೀರಾ ರೈಸ್ ಮಾಡಿತ್ತಲ್ರಿ, ಅದೇನು ಐತಿ ನೋಡೋಣ. ಏನು ಇದಾಗಿಲ್ಲ ಅನ್ಸುತ್ತೆ, ಗಟ್ಟಿ ಐತ್ರಿ. ಇನ್ನು ಇದನ್ನು ಊಟ ಮಾಡಿಬಿಡ್ತೀವ ನಮ್ಮ ಮನೆಯವ್ರು ಬಂದಿಂದ. ಅದು ಇದು ಏನೈತೆ ಶೇಂಗಾ ಪುಡಿ ಐತ್ರಿ, ನೋಡ್ತೀನಿ ರೀ. ಮಿಕ್ಸಿಗೆ ಹಾಕಿ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಬರ್ರಿ ಬಡ ಬಡ ಅಡುಗೆ ಸ್ಟಾರ್ಟ್ ಮಾಡಿಬಿಡನ್ರಿ. ಇಲ್ಲಿ ಬೊಗಣಿ ತಗೊಂತಂತಡ್ರಿ. ಈ ಪಾತ್ರೆ ತೊಗೊಂಡ್ರಿ, ಇದ್ರ ಮ್ಯಾಗ ಮುಚ್ಚಕ್ಕೆ ಅವಾಗ ಹುಡ್ರು ಇರ್ತಿದ್ವಲ್ರಿ, ಕೊಡ್ತಿದ್ವ. ಚುಚ್ಚಗ ಇಲ್ರಿ, ಎಲ್ಲಿಟ್ಟು ಗೆರೆಯನ್ನು ನೋಡ್ತೀನಿ ತಡ್ರಿ. ಅದು ನೋಡ್ರಿ, ಅದು ರೊಟ್ಟಿ ಮಾಡೋ ಬಂಡಿ ಮುಂಜಾನೆ ಹೆಂಗಾಗೈತೆ ಹಿಂಗೆಲ್ಲ ನನ್ನ ಮಕ್ಕಳ ಕೈ ಬಿಡಿಸ್ಯಾರ ಏನು ಗೊತ್ತಿಲ್ಲ. ಹೊತ್ಕೊಂಬಿದ್ದಕ್ಕೇಸಿ ಆಟ ಉಳ್ದೈತೆ ನೋಡ್ರಿ, ಅಂತ ದೊಡ್ಡದಿತ್ತು ರೀ. ಹೊಡೆದೋಗ್ಬಿಟ್ಟೈತೆ ನೋಡ್ರಿ, ಅದು ಬಂಡಿ ಕರ್ದ ಹೊಡೆದೋಗೈತ್ರಿ. ರೊಟ್ಟಿ ಮಾಡೋಕ್ಕಾಗಲ್ರಿ, ಅದು ಇಟ್ಟು ಪಟ್ಟು ನಾದಕ್ಕೆ. ಇನ್ನೂ ಒಂದು ನೋಡ್ಬೇಕು. ಇದ್ರಾಗ ಹುರಿದು ಬಿಡ್ತೀನಿ. ಚುಚ್ಚಿಗೆ ಎಲ್ಲೇ ಐತ್ರಿ, ಶೇಂಗಾ ಕಾಳು ಇದ್ರಾಗ ಹುರಿದು ಬಿಡ್ತೀನಿ ನೋಡ್ರಿ. ಶೇಂಗಾ ಕಾಳು ಹಾಕೀನಿ. ಈಗ ಶೇಂಗಾ ಕಾಳು ಹುರಿದು ಶೇಂಗಾ ಕಾಳು ಹುರಿದು ಮಿಕ್ಸಿಗೆ ಹಾಕಿದ್. ಹೊರಗೆ ಆಟೋ ಹೊಂಟೈತ್ರಿ, ಅದ ಸೌಂಡ್ ಬರಕತ್ತೈತಿ. ಶೇಂಗಾ ಕಾಳು ಹುರಿದು ಅದು ಮಿಕ್ಸಿಗೆ ಹಾಕ್ಯಂದು ಬದ್ನಿಕಾಯಿ 1 ಕಿಲೋ ಅದ ನೋಡ್ರಿ. ಯಾಕಂತಂದ್ರೆ ಇದು ಅಂದಕ್ಕೂ ಮಾಡಾಕತ್ತೀನಿ ರೀ. ನಾನೀಗ ಅಂದಕ್ಕೆ ಬೇರೆ ಏನೂ ಮಾಡಾಕತ್ತಿಲ್ಲ, ಅಂದಕ್ಕೂ ಮಾಡಾಕತ್ತೀನಿ. ಹಂಗಾಗಿ ನೋಡ್ರಿ, ಇದು ಮಿಕ್ಸಿಗೆ ಹಾಕ್ಯಂದೆ ಶೇಂಗಾ ಕಾಳು ಹುರಿದು. ಅದೇನು ನಾ ತೋರಿಸಿದ್ವಲ್ರಿ, ಹಂಗಾಗಿ ನಾ ತೋರಿಸ್ಲಿಲ್ಲ. ಹಿಂಗೆ ತುಂಬಕ್ಕೆ ನೋಡ್ರಿ, ಬದ್ನಿಕಾಯಿ ಅಲ್ರಿ. ಅಷ್ಟು ಇದಕ್ಕೊಂದನಿ ಎಣ್ಣೆ ಹಾಕೀನಿ. ಈ ಪುಡಿಗೆ ಹಾಕೇಸಿ ಅಷ್ಟು ತುಂಬಕ್ಕೆ ನೋಡ್ರಿ. ಅಷ್ಟು ತುಂಬಿಟ್ಕೊಂಬಿಡ್ತನ ಬಡ ಬಡ ಇಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡಿರ್ತೀನಿ ರೀ. ಫೋನಿಂದ 1-2 ವಟ್ಟ ಆಗ್ಬಿಟ್ಟೈತೆ. ಬರ್ರಿ ಇದು ಬಡ ಬಡ ಅಡುಗೆ ಮಾಡಿದ್ನಿ ಅಂತಂದ್ರೆ ವಿಡಿಯೋ ಮಾಡಿದ್ದನ್ನು ನಮ್ಮ ಮನೆಯವ್ರು ಒಂದು ಸ್ವಲ್ಪ ತೋರ್ಸ್ಕೊಂಬರಕ್ಕೆ ತೊಗೊಂಡು ಹೋಗ್ತಾರ್ರಿ ಇದನ್ನು ಫೋನ್. ಅದಕ್ಕೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಕತ್ತೈತ್ರಿ ಫೋನಿಗೆ. ಏನು ಮಾಡೋದು ನೋಡ್ರಿ, ಇಲ್ದಾಗ ಇಲ್ಲಮ್ಮ ಕಡಿತ ಅಂತಾರಲ್ರಿ, ಹಂಗೆ ಥರ ಆಗೈತೆ ನೋಡ್ರಿ ನಮ್ಮ ಬಾಳ್ಯಾಗ. ಒಟ್ಟು ವಿಡಿಯೋ ಮಾಡಿ ಇದನ್ನು ಮಾಡಿದ್ರೆ, ಅಪ್ಲೋಡ್ ಮಾಡಿದ್ರೆ ಒಟ್ಟು ಹೋಗೋವಲ್ರಿ. ಮೊನ್ನೆ ಏನು ನಾವು ವಿಡಿಯೋ ಮಾಡೋದು ಬಿಡ್ರಿ, ಇದು ಹಾಕೋದು ಬಿಟ್ಟು ಇಲ್ಲೇನು ಅದಕ್ಕಾಗಿತ್ತು ಎದಕ್ಕಾಗಿತ್ತು ಗೊತ್ತಾಗಲ್ರಿ. ಒಟ್ಟು ಫೋನಿಂದ ಸಮಸ್ಯೆ ಆಗಕತ್ತಿ ಬಿಟ್ಟೈತ್ರಿ. ಒಂದೇನೋ ಮಾಡೋಕೆ ಹೋದ್ರೆ ಇನ್ನೊಂದೇನೋ ಎಡವಟ್ಟಾಗತ್ತಂತಾರಲ್ಲ, ಹಂಗಾಗೈತೆ ನೋಡ್ರಿ ಹಳೆ ಮಂದು. ಹಾಕಿಗೆಲ್ಲ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಇದನ್ನ ಕಾಯ್ಕಿಟ್ಟು ಪುಟ್ಟಿ ಇಟ್ಟೀನಿ, ಎಣ್ಣೆ ಹಾಕೀನಿ. ಅದಕ್ಕೆ ಇವು ಬದ್ನಿಕಾಯಿ ಹಿಂಗೆ ತುಂಬಿನಿ ನೋಡ್ರಿ. ಬದ್ನಿಕಾಯಿ ಹಿಂಗೆ ತುಂಬಿನಿ ನೋಡ್ರಿ. ಎಲ್ಲ ಶೇಂಗಾ ಕಾಳು ಎಲ್ಲ ಹುರಿದು ಮಿಕ್ಸಿಗೆ ಹಾಕಿ ತುಂಬಿನಿ. ಇದನ್ನು ಸ್ವಲ್ಪ ಕೊತ್ತಂಬರಿ ಇದ್ರ ಮ್ಯಾಗ ಹಾಕೀನಿ. ಉಳ್ಳಾಗಡ್ಡಿ ಟಮಾಟಿ ತೊಗೊಂಡಿನಿ 3.
ಇವು ನೀರು ಇವು ಅದು ಏನು ಕಲಸಿದ್ಮೇಲೆ ಚಮಚ ತಿರುಗಿ ತೋರಿಸ್ತೀನಿ ರೀ. ಬದ್ನಿಕಾಯಿಗೆ ಹಾಕ್ತೀನಿ ರೀ ಈಗ ಇದನ್ನು ಸ್ವಲ್ಪ ಜೀರಿಗೆ ಸ್ವಲ್ಪ ಚಟಪಟ ಅಂದಿಂದ ಪುಡಿ ಗರಂ ಮಸಾಲ ತೊಗೊಂಡಿನಿ. ಅದ್ರೊಳಗೆ ಹಾಕಕ್ಕೆ ನಾನು ಬಾರಿ ಬಿಟ್ಟೆ ಸಜ್ಜಿ ರೊಟ್ಟಿ ಇದ್ದು ರೀ. ನನ್ನ ಮಗಳು ಚಪಾತಿ ಮಾಡಿ ಮಮ್ಮಿ ಅಂತ ಹೇಳ್ರಿ ಸೌಮ್ಯ. ಹೆಣ್ಣು ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಚಪಾತಿ ಮಾಡಿ ಮಮ್ಮಿ ಆದ್ರೆ ಮಸ್ತ್ ಅಂತ ಹೇಳಿದ. ನನಗೂ ಎಲ್ಲ ಅಡುಗೆ ಮಾಡಿದ್ರ ಅಂತಂದು ಸಜ್ಜಿ ರೊಟ್ಟಿ ಮಸ್ತ್ ಹಾಕಿತ್ತು ರೀ. ಅದು ಪಲ್ಯ ಇರಲಿ ಅದನ್ನ ನಿಂತಾರೆ. ನನಗಂತೂ ರೊಟ್ಟಿ ಇಷ್ಟ ರೀ. ನಮ್ಮ ಮನೆಯವ್ರಿಗೆ ಏನು ಬಿಡ್ರಿ ಅವರು ಯಾವುದು ಊಟ ಮಾಡ್ತಾರೆ. ಅವ್ರು ಹಂಗೇನು ಅನ್ನಲ್ಲ. ಹೊರಗಲ್ದು ಒಂದು ಸ್ವಲ್ಪ ಸೌಂಡ್ ಬರಕತ್ತೈತ್ರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಗರಂ ಮಸಾಲ ಅಕ್ಕಿ ಪುಡಿ ಹಾಕೀನಿ. ಸ್ವಲ್ಪ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ರಿ. ಅದಕ್ಕೆ ಹಾಕಿದ್ದೆ ನಾನು. ಇದನ್ನ ಸ್ವಲ್ಪ ಮರ್ತದ್ದೆ. ಮತ್ತು ಇದೇನು ಆಮೇಲೆ ಎಣ್ಣೆಗೆ ಹಾಕಿದ್ರೆ ಬರ್ತದೆ. ನೋಡ್ರಿ ಈಗ ಹಾಕಿದೆಲ್ಲ ನೀರು ಹಾಕಿನಿ. ಬೊಗಣಿ ಸಣ್ಣದಾತ ಅಂತಂದು ಅನ್ಕೊಬೇಡ್ರಿ. ಬದ್ನಿಕಾಯಿ ಇದಾರು ಅಂತ ಅವು ಕುದ್ದಿನ ಸರಿ ಹೋಗುತ್ತೆ ರೀ. ಅದು ಮಸ್ತಾಗಿ ಕುದಿಲ್ರಿ. ಎಲ್ಲ ಬದ್ನಿಕಾಯಿ ಎಲ್ಲ ತುಂಬಿನೆಲ್ಲ ಇನ್ನು ನೋಡ್ರಿ ಬೆಲ್ಲ ಹಾಕಕತ್ತೀನಿ. ಇಷ್ಟು ಹಾಕಿ ನೋಡ್ರಿ. ಕುದಿಲ್ರಿ ಅದು ಮ್ಯಾಗ ಮುಚ್ಚಿಬಿಡ್ತು. ಇದ ರೀ ಮತ್ತೇನು ಅನ್ಕೋಬೇಡ್ರಿ. ಬದ್ನಿಕಾಯಿ ತುಂಬಿಟ್ಟಿದ್ನಿ ಇದ್ರೊಳಗೆ. ಮುಚ್ಚಿದ್ರೆ ಕುತ್ತೈತ್ರಿ ಅದು ಪಾಡಿಗೆ. ಅದು ನಾನು ಈ ಕಡೆ ಚಪಾತಿ ಮಾಡ್ಕೊಂಬಿಡ್ತು ನೋಡ್ರಿ. ಪಲ್ಯ ಕುತ್ತೈತಿ. ಈಗ ಇಲ್ಲೇ ಚಪಾತಿ ಮಾಡೋಕ್ಕೆಲ್ಲ ಉಳ್ಳಿ ಹಾಕೊಂಡು ಚಪಾತಿ ಮಾಡಿದ್ರೆ ಆತ ಅದ್ರ ಪಾಡಿಗೆ ಅದು ಕುತ್ತಿರ್ಬೇಕು. ಇಲ್ಲ ನೋಡ್ರಿ ಚಪಾತಿ ಮಾಡೋದು ಆತಿಗೆಲ್ಲ ಮಸ್ತ್ ಸ್ವಲ್ಪ ಇಟ್ಟೈತ್ರಿ ನನ್ನ ಕೈ. ಏನು ತಪ್ಪು ತಕ್ಕೊಬೇಡ್ರಿ. ಇದೊಂದು ಸ್ವಲ್ಪ ಮೆಣಸಿನ್ಕಾಯಿ ಹುರಿದೀನಿ. ಗ್ಯಾಸ್ ಬಂದ್ ಮಾಡಿ ಬಿಡ್ಕ ಒಂದು ರೊಟ್ಟೆಗೆ ಹಚ್ಕೊಂಡು ಉಣ್ಣಕ್ಕೆ ಬರ್ತಂತಂದು ಬದ್ನಿಕಾಯಿ ಪಲ್ಯ ನೋಡ್ರಿ. ನಮ್ಮ ಮನೆಯವ್ರಿನ್ನ ಬಂದಿಲ್ಲ. ಈ ಟೈಮ್ ಎಷ್ಟಾಗೈತೆ ನೋಡಿಲ್ಲ. ನಾನಿನ್ನು ಇದನ್ನ ಮಾಡ್ಕೊಂತ ಕುಂತೀನಿ. ಘಮ ಘಮ ಅಂತೈತೆ ನೋಡ್ರಿ. ಇದು ಏನು ರೀ ಜೀರಾ ರೈಸ್ ಐತಲ್ರಿ. ಅದ್ರಾಗ ಸೊಪ್ಪಿನ ಹಾಕ್ಯಂದು ಊಟ ಮಾಡಿಬಿಡಕ್ಕೆ ಬರ್ತಂತಂದು ಬಿಟ್ಟು ನೋಡ್ರಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಈಗ. ಈಗ ನೋಡ್ರಿ ಸಾಯಂಕಾಲ 6 ಗಂಟೆ ಆಗೈತ್ರಿ. ನಮ್ಮ ತಂಗಿ ದೇವ್ರ ಮುಂದೆ ದೀಪ ಹಚ್ಚಿದ್ಲ ರೀ. ನೋಡ್ರಿ ಈಗ ದೀಪ ಹಚ್ಚಲ್ರಿ ನಮ್ಮ ತಂಗಿ. ನಾವೆಲ್ಲರೂ ಮುಖ ತಕ್ಕೊಂಡು ದೀಪ ಹಚ್ಚಿದ್ಲ ರೀ ಆಕಿ. ಈಗ ನಮ್ಮ ಸಿದ್ದು ಏನು ಮಾಡಕತ್ತಾನಂತ ನೋಡಂಬರ್ರಿ. ಈಗ ನೋಡ್ರಿ ನಾವು ಹೊರಗೆ ಬಂದೆ ರೀ. ಹೊರಗೆಲ್ಲ ಈ ಥರ ಐತೆ ನೋಡ್ರಿ ವಾತಾವರಣ. ಈ ಥರ ಐತೆ ನೋಡ್ರಿ ಹೊರಗೆಲ್ಲ ವಾತಾವರಣ. ಇಷ್ಟು ತನಕ ಇಲ್ಲೇ ಆಡಕ್ಕೆ ಕುಂತಿದ್ರಿ ಅವರು.
ಅಲ್ಲಿ ಹನುಮಂತರ ಗುಡಿ ಹೋಗ್ಯಾರ್ರಿ. ಸಿದ್ದು ಸಿದ್ದು ಇಲ್ಲಿ ಬಂದರು ಹುಡುಗರು. ಆಟಾಡಿ ಬಂದ್ಯಾ? ಎಲ್ಲಿ ಹೋಗಿದ್ದೆ ಆಟಾಡಕ್ಕೆ? ಹನುಮಂತರ ಗುಡಿ ತಕ. ಮತ್ತೆ ಇಲ್ಲೇ ಆಡಕತ್ತಿದ್ದೆ ಇಲ್ಲ ಎಷ್ಟೊತ್ತಿಂತಾನ? ನನ್ನ ಫ್ರೆಂಡ್ ಅಲ್ಲಿಗೆ ಹೋದ್ನ, ನಾನು ಅಲ್ಲಿಗೆ ಹೋದ್ನೆ. ಹೌದನ? ಮಕ್ಕ ತಕೋಬಾ. ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಯಾರೆಲ್ಲ ಹೊಸ್ತಾ ನೋಡಕತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ರೀ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಬಾಯ್ ರೀ.